ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರುಚಿಕ ಪಿ ಯು ಸಿ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ ಸೆಕೆಂಡ್ ಪಿ ಯು ಸಿ ಪೂರ್ವ ಪರೀಕ್ಷೆ 2 ಪ್ರಿಪರೇಟರಿ ಎಕ್ಸಾಮ್ 2ಕ್ಕೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವ ಮಾಡಲ್ ಕ್ವಶನ್ 1 ತುಂಬಾ ಇಂಪಾರ್ಟೆಂಟು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ರೀತಿ ನಿಮ್ಮ ಒಂದು ಪೂರ್ವ ಪರೀಕ್ಷೆಗೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಎರಡೂ ಕೂಡ ಇದೇ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಇರ್ತದೆ. ಜೊತೆಗೆ ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ಖಂಡಿತ ಕೊನೆಗೆ ನೋಡಿ, ತುಂಬಾ ಇಂಪಾರ್ಟೆಂಟು. ಉತ್ತರ ಸಹಿತ ಕೊಡ್ತೇನೆ, ಪ್ರತಿಯೊಂದು ಪ್ರಶ್ನೆ ಉತ್ತರ ನೋಡೋಣ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದಾರ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಬಗ್ಗೆ ಅನ್ವಲ್ ಎಕ್ಸಾಮ್ ಮುಗಿಯೋವರೆಗೆ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಅನ್ವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಇರೋಂಥ ಪ್ರಶ್ನೆಗಳು ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಗಳು ಸಿಗ್ತವೆ. ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ನಮಗೆ ಸೆಕೆಂಡ್ ಪಿ ಯು ಸಿಲಿ ಅವ್ರಿಗೂ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಭಾಗದಲ್ಲಿ ನಿಮಗೆ 10 ಮಲ್ಟಿಪಲ್ ಕ್ವಶನ್ ಇರ್ತವೆ. ನೋಡ್ತಾ ಮನೆ ಕ್ವಶನ್ ನೋಡಿ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಉತ್ತರ ಯಾರು? ಆಪ್ಷನ್ ಎ ಸೀತೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಗುರು ಹೇಗೆ ವರ್ತಿಸಬಾರದು? ಉತ್ತರ ಲಘುವಾಗಿ ವರ್ತಿಸಬಾರದು. ಇನ್ನು ಕ್ವಶನ್ ನಂಬರ್ 3, ಹಾಗೆಯೇನು ಏನೆಂದು ಉಪೇಕ್ಷಿಸಬಾರದು? ಉತ್ತರ ಬಾಲಕನೆಂದು ಉಪೇಕ್ಷಿಸಬಾರದು. ಇನ್ನು ಕ್ವಶನ್ ನಂಬರ್ 4, ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ. ಭಿನ್ನಾನದ ಮಾತಿಗೆ ಏನು ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಅ ಆಗ್ತದೆ. ದುರ್ಜನರು ಉಪಕಾರ ಮಾಡದ ಭಿನ್ನಾನದ ಮಾತಾಡುತ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಯಾವುದಕ್ಕೆ ಸ್ಥಳವಿದೆ ಎಂದು ಕವಿ ಹೇಳುತ್ತಾರೆ? ಉತ್ತರ ಜೀವನದ ನದಿಗೆ ಆಗ್ತದೆ. ಇನ್ನು ಕ್ವಶನ್ ನಂಬರ್ 6, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ತುಂಬಾ ಇಂಪಾರ್ಟೆಂಟ್ ಕ್ವಶನು. ಸುಳ್ಳುಗಳಿಂದ ಮುಕ್ತನಾಗಿದ್ದ. ಇನ್ನು ಕ್ವಶನ್ ನಂಬರ್ 7, ಏನಾಗ್ತದೆ? ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮ ನಾಯಕವರ ಮಾತಿನ ಆಶಯವೆಂದರೆ ಏನಾಗ್ತದೆ? ಉತ್ತರ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಬೇಕು. ಈ ರೀತಿ ಒಂದು ಕ್ವಶನ್ ಕೊಡ್ತಾರೆ ವಾಕ್ಯದ ರೂಪದಲ್ಲಿ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇನ್ನು 8ನೇ ಕ್ವಶನು, ಕೃಷ್ಣೇಗೌಡರ ಆನೆಯ ಮೊದಲು ಯಾವ ಮಠದಲ್ಲಿತ್ತು? ವೆರಿ ಇಂಪಾರ್ಟೆಂಟು. ಉತ್ತರ ಗೂಳೂರು ಮಠ. 9ನೇ ಪ್ರಶ್ನೆ, ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ಉತ್ತರ ಶಿಕಾರಿ ಗಂಡಿಯಲ್ಲಿ ಕುಳಿತಿದ್ದನು. ಗುಂಡಿ ಅಲ್ಲ, ಅದು ತುಂಬ ಗುಂಡಿ ಅಂತ ಬರೀತಾರ, ಅದು ಗಂಡಿ ಅಂತ ಅರ್ಥ. ಶಿಕಾರಿ ಗಂಡಿ ಅಂತ ಕರೀತಾರೆ. ಇನ್ನು 10ನೇದು, ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿಯನ್ನು ಉಳಿಸಿಕೊಂಡು ಟರ್ಮ್ ಮುಗಿಸದೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮವೆಂದರೆ? ತುಂಬ ಇಂಪಾರ್ಟೆಂಟ್, ಕೂಡ ರಿಪೀಟ್ ಆಗ್ಬೋದು. ಉತ್ತರ ಅಧಿಕಾರ ಉಳಿದರೆ ಸಾಕು ಅಂತ ಅರ್ಥ. ಅಧಿಕಾರ ಉಳಿದರೆ ಸಾಕು. ಇನ್ನು 2ನೇ ಮೀನು ಬರ್ತದೆ, ಆ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾದನ್ನು ಆರಿಸಿ ಬರೀರಿ. ಬಿಟ್ಟ ಸ್ಥಳ ಪ್ರಶ್ನೆಗಳು 5 ಇರ್ತವೆ. ಟೋಟಲಾಗಿ 5 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 11 ಪ್ರಶ್ನೆ ನೋಡಿ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ದನಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ. 13, ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. 14, ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು. ವಾತ್ಸಾಯನಿಗೆ ಹೇಳ್ತಾನವನು. ನಂತರ 15ನೇದು, ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರ್ತದೆ, ಪೆನ್ಷನ್ದಾರರಿಗೆ. ನಂತರ 3ನೇ ಮೇನು, ಈ ಕೆಳಗಿನ ಹೊಂದಿಸಿ ಬರೆಯಿರಿ. 5 ಕ್ವಶನು, ಟೋಟಲ್ 5 ಅಂಕ. 16 ನೋಡಿ. ಪುಲಿಗೆರೆ ಸೋಮನಾಥ, ಸೋಮೇಶ್ವರ ಶತಕ, ಪುರಂದರದಾಸರು, ಪುರಂದರ ವಿಠಲ, ಕೆ.ಎಸ್. ನಿಸಾರ್ ಅಹಮದ್ ವ್ಯಕ್ತಿಪರ ಕವನಗಳು, ಟಿ. ಯಲ್ಲಪ್ಪ, ಚಿಟ್ಟೆ ಮತ್ತು ಜೀವಯಾನ, ಸುಕನ್ಯಾ ಮಾರತಿ, ಒಮ್ಮೆ ನಗುತ್ತವೆ. ಈ ರೀತಿ ಕ್ವಶನ್ ಕೇಳ್ತಾರೆ ಬಹುಆಯ್ಕೆಯಲ್ಲಿ. ನಂತರ ಆ ವಿಭಾಗ ಬರ್ತದೆ. ಆ ವಿಭಾಗದಲ್ಲಿ ನಿಮಗೆ 2 ಅಂಕದ 3 ಪ್ರಶ್ನೆ. ಯಾವುದಾದ್ರು 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ 3 ಪ್ರಶ್ನೆ ಒಟ್ಟಿಗೆ 6 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. ಸಿಲು ಕೂಡ ಹೆಚ್ಚು ಆಗಿರ್ತವೆ ನಿಮಗೆ. ಈಗ ಅಲ್ಲಿ 1 ಎಕ್ಸಾಮ್ ಬರೆದಿದ್ದೀರಾ, ಪೂರ್ವ ಪರೀಕ್ಷೆ 1 ಬರೆದಿದ್ದೀರಾ. ಅಲ್ಲಿ ಯಾವ ರೀತಿ ಸೇಮ್ ಪ್ಯಾಟರ್ನು ಪ್ರಿಪರೇಟರಿ ಎಕ್ಸಾಮ್ 2 ಕೂಡ ಇರ್ತದೆ. ಪೂರ್ವ ಪರೀಕ್ಷೆ 2 ಕೂಡ ಸೇಮ್ ಪ್ಯಾಟರ್ನ್ ಇರ್ತದೆ, ತಮ್ಮ ವ್ಯತ್ಯಾಸ ಇರೋದಿಲ್ಲ. 17, ರಾವಣ ತನ್ನ ಅಂತಃಪುರದ ಸ್ತ್ರೀಯನ್ನು ಹೇಗೆ ಸಂತೈಸಿದನು? ಉತ್ತರ ಇದೆ. ವಿಡಿಯೋ ಪಾಸಿಟಿವ್ ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ. ಇನ್ನು 18, ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು? ತುಂಬಾ ಇಂಪಾರ್ಟೆಂಟು, ರಿಪೀಟ್ ಆಗ್ತವೆ. ಇನ್ನು 19, ಹುಸಿನಿದ್ದೇ ಸಾಕು ಎದ್ದೇಳೆಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಏಕೆ ಹೇಳ್ತಾನೆ ಕವಿ? ನಂತರ 20, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ನಂತರ ಇದೇ ರೀತಿ ಸೇಮ್ ಆ ಇರ್ತದೆ.
ನಿಮಗೆ ಪ್ರತಿ ಮೇನಲ್ಲಿ 2 ಮಾರ್ಕ್ಸು ಇಲ್ಲೇನು ಮಾಡ್ತಾರೆ ಅ ಅಂತ 3 ಭಾಗ ಮಾಡ್ತಾರೆ. 3 ಭಾಗದಲ್ಲಿ 2 ಮಾರ್ಕ್ಸ್ ಕ್ವಶನ್ ಇರ್ತವೆ, ಅರ್ಥ ಆಯ್ತಾ? 2 ಮಾರ್ಕ್ಸೇ ಇರ್ತವೆ, ಆದರೆ ಅ ಅಂತ 3 ಭಾಗ ಮಾಡ್ತಾರೆ. ನಿಮಗೆ ಗೊತ್ತೇನೆ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ಲೆಕ್ಕ ಉತ್ತರಿಸಿ. ಇಲ್ಲಿ ಕೂಡ 2 ಪ್ರಶ್ನೆ ಟೋಟಲಾಗಿ 4 ಅಂಕ, ಪ್ರತಿಯೊಂದಕ್ಕೂ 2 ಅಂಕ ಚಾಯ್ಸ್ ಇರ್ತವೆ. ನೀವು 5 ಪ್ರಶ್ನೆ ಬರೀಬೇಕು, ಯಾವುದಾದ್ರು 2 ಬರೀಬೇಕು. 21 ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಇದು ಕೂಡ ರಿಪೀಟ್ ಆಗ್ಬೋದು. 22 ತ್ರಿಭಾಷೆ ಸೂತ್ರದ ಬಳಕೆ ಹೇಗಿರಬೇಕು? ನೀವು ನೋಡ್ಕೊಂಡಿರ್ತೀರ ಏನು ಮಾಡಲ್ ಕ್ವಶನ್ ಬರ್ಸು ಕ್ವಶನ್ ಕೇಳೋದಿಲ್ಲ ಅಂತ ರಿಪೀಟ್ ಆಗ್ತವೆ. ನಿಮ್ಮ ಒಂದು ಅನಲೈಸಮ್ ಆಗ್ತಾವೆ ಇಲ್ಲಿ ಗೊತ್ತಿಲ್ಲ, ಪೂರ್ತಿ ಪರೀಕ್ಷೆ ರಿಪೀಟ್ ಆಗ್ತವೆ, ಕರೆಕ್ಟ್ ನೋಡ್ಕೊಳ್ಳಿ. ಅನಲೈಸ್ಕೊಂಡು ಬರ್ತವೆ, ಅರ್ಥೈತೆ? ಅನಲೈಸಿಂಗು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ರಿಪೀಟ್ ಆಗ್ತವೆ, ನೋಡ್ಕೊಳ್ಳಿ. ಮತ್ತು ಐಡಿಯಾ ಬರ್ತದೆ ನಿಮಗೆ, ಕ್ವಶನ್ ಯಾವ್ದು ಬರ್ತದೆ ಅಂತ ಐಡಿಯಾ ಬರ್ತದೆ, ಕರೆಕ್ಟಾಗಿ ಎಲ್ಲ ಓದ್ಕೊಳ್ಳಿ. 23 ಕಲಾಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಪ್ರತಿಯೊಂದು ಉತ್ತರವೇ ನೋಡ್ಕೊಳ್ಳಿ. 24 ಹಳ್ಳಿಯ ಚಹಾದ ಪಳಾರದ ಅಂಗಡಿ ಎಂದರೆ ಹೇಗಿರ್ತದೆ? ನೀವು ಎಲ್ಲ ಪಾಠವನ್ನು ಓದಬೇಕು ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮಗೆ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, ನಿರ್ಲಕ್ಷ್ಯ ಬಿಟ್ಟಿದ್ದಾರೆ, ಅದರ ಪ್ರಕಾರ ಓದ್ಕೊಳ್ಳಿ. ಅದ್ರ ಪ್ರಕಾರ ಕ್ವಶನ್ ಪೇಪರ್ ಬರ್ತದೆ. ಸೊ ಯಾವ ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸ್ ಬಿಟ್ಟಿದ್ದಾರೆ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಅಲ್ಲಿ ನೀವು ಚಾಯ್ಸ್ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಚಾಯ್ಸ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಓದ್ಕೊಳ್ಳಿ, ಎಲ್ಲ ಓದೋ ಅವಶ್ಯಕತೆ ಇಲ್ಲ. 5 ಕ್ವಶನ್ಗಳನ್ನ ಮಾತ್ರ ಓದಿ, ಅಂದರೆ 5 ಅಧ್ಯಾಯಗಳನ್ನ ಮಾತ್ರ ಓದಿ. ಎಲ್ಲ ಓದೋಕ್ಕಂತ ನಿಮಗೆ ತುಂಬ ಹೆವಿ ಆಗ್ತದೆ. ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, ನಿರ್ಲಕ್ಷ್ಯ ನೋಡ್ಕೊಳ್ಳಿ, ಆ ರೀತಿ ಓದ್ಕೊಳ್ಳಿ. ನಂತರ ಈ ಮೇನು ಯಾವುದಾದ್ರು 3 ಪ್ರಶ್ನೆಗಳಿಗೆ 2-3 ಅಂಕ ಧರಿಸಿ. ಇವು ಕೂಡ ಸೇಮು, 2 ಅಂಕದ 3 ಪ್ರಶ್ನೆ ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 2 ಅಂಕ, ಯಾವುದಾದ್ರು 3 ಬರೀಬೇಕು. ನೋಡಿ, ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? 26 ಜಬ್ಬಾರ್ ನಿರೂಪಕರಿಗೆ ಹಂಚಿ ವಿಲೇವಾರಿಯ ಬಗ್ಗೆ ಅಸಡ್ಡೆಯಾಗಿ ಏನು ಹೇಳಿದ? 27 ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಎಂದು ಪುಟ್ಟಯ್ಯ ಹೇಳಿದನು. ನೋಡಿ, ಕೃಷ್ಣೇಗೌಡ ಆನೆ ಮೇಲೆ ತುಂಬ ಕ್ವಶನ್ಸ್ ಬರ್ತವೆ, 1 ಮಾರ್ಕ್ಸು 2 ಮಾರ್ಕ್ಸು ಎಲ್ಲದರಲ್ಲಿ ಬರ್ತವೆ. ಕರೆಕ್ಟಾಗಿ ಕೃಷ್ಣೇಗೌಡ ಆನೆ ನೋಡ್ಕೊಳ್ಳಿ. ಸೊ ನೀವು ಪೂರ್ತಿ ಪ್ರದೇಶಕ್ಕೆ ಪೂರ್ತಿ ಪಾಠ ಇದೆ, ದೀರ್ಘಗದ್ಯ ಪೂರ್ತಿ ಇದೆ, ಪೂರ್ತಿ ದೀರ್ಘಗದ್ಯ ಓದ್ಕೊಳ್ಳೇಬೇಕು. ಅದರಲ್ಲಿ ಆಲ್ಮೋಸ್ಟ್ 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸ್ 4 ಮಾರ್ಕ್ಸು ಪ್ರತಿಯೊಂದರಲ್ಲಿ ಬರ್ತದೆ. ಆಲ್ಮೋಸ್ಟ್ ಒಂದು 20+ ಅಂಕಗಳು ನಿಮ್ಮೊಂದು ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಿಂದ ಬರ್ತವೆ. ಕರೆಕ್ಟಾಗಿ ಓದ್ಕೊಳ್ಳಿ, ಅದೇನು ತುಂಬ ಟಫ್ ಇಲ್ಲ, ನೀವು ಒಂದು 2 ಬಾರ್ ಓದ್ಕೊಂಡ್ರೆ ನೆನಪು ಉಳಿತದೆ. ಸೊ ದೀರ್ಘಗದ್ಯ ನಾಟಕ ಅಥವಾ ನಾಟಕ ಅಂತ ಕರಿತೀರಾ ಅಥವಾ ದೀರ್ಘಗದ್ಯ ಕರಿತೀರಾ, ತುಂಬಾ ಇಂಪಾರ್ಟೆಂಟು. ಇನ್ನು 28 ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು? ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಈ ವಿಭಾಗ ಬರ್ತದೆ. ಈ ವಿಭಾಗದಲ್ಲಿ ನಿಮಗೆ ಇಲ್ಲಿ ಕೂಡ ಅ ಇಂತ 3 ಭಾಗ ಮಾಡ್ತಾರೆ. ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಸಂದರ್ಭ ಸ್ವಾರಸ್ಯಗಳು ಇವು ಕೂಡ ನೋಡಿ, ಸೊ ಇವು 2 ಅಂಕದ ಪ್ರಶ್ನೆ ಗೊತ್ತಿ ನೀವು, 2-3 ಅಂಕ, ಇವು ಕೂಡ 2 ಅಂಕದ್ದು. ಅದಾಂತರ ಬಂತು ನಿಮಗೆ ಡೈರೆಕ್ಟಾಗಿ ಏನು ಕೇಳ್ತಾರೆ, 2-3 ಅಂಕ ಆಯಿತು. ಮತ್ತು ನೆಕ್ಸ್ಟು ಈ ವಿಭಾಗ, ಅರ್ಥ ಆಯ್ತಾ? ಈ ವಿಭಾಗದಲ್ಲಿ ನಿಮಗೆ ಡೈರೆಕ್ಟಾಗಿ ಸಂದರ್ಭ ಕೇಳ್ತಾರೆ. ಯಾವುದಾದ್ರು 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಯಾವುದಾದ್ರು 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಇಲ್ಲಿ ಕೂಡ ಸೇಮು ಅ ಅಂತ 3 ಭಾಗ ಮಾಡ್ತಾರೆ, ಪ್ರತಿಯೊಂದಕ್ಕೆ 3 ಅಂಕ ಸಂದರ್ಭಕ್ಕೆ. ನೋಡಿ, 29 ಕಲಿಬೀಮನೆ ಮಿಡುಕುಳ್ಳ ಗಂಡನು ಆಯ್ಕೆ ಇರಬೇಕು. ಸಂದರ್ಭ ಸ್ವಾರಸ್ಯ ಸಂದರ್ಭ ಸ್ವಾರಸ್ಯ 3 ಬರೀಲೇಬೇಕು. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, ಈ ರೀತಿ ಕೊಡ್ತಾರೆ. ಆಯ್ಕೆ ಬರಲೇಬೇಕು. ಯಾವತ್ತು ಬರಬೇಕು? ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನಲೋ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ರೀತಿ ಬರೀಬೇಕು. ಕೃತಿ ಕೂಡ ಬರೀಬೇಕು. ಅದನ್ನು ಬರೆದವ್ರು ಯಾರು, ಅವ್ರ ಕೃತಿ, ಮತ್ತು ಅಲ್ಲಿಂದ ಆ ಒಂದು ವಾಕ್ಯವನ್ನು ಎಲ್ಲಿಂದ ತೊಗೊಂಡಿದ್ದಾರೆ ಅದನ್ನು ಬರೀಬೇಕು, ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಇನ್ನು 30 ಬಂಗಾರನೆಗೆ ಸ್ಥಿರವಲ್ಲ ನೋಡ್ಕೊಳ್ಳಿ. ಇದರಲ್ಲಿ ಹಬ್ಬಲಿ ಅವರ ರಸಬಲಿ ಎಂಬ ತ್ರಿಪದಿಗಳನ್ನು ತಗೊಂಡಿದ್ದಾರೆ. ನಂತರ 31 ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಒಂದು ಹೂ ಹೆಚ್ಚಿಗೆ ಇಡುತ್ತಿಂದ ಕ್ವಶನ್ ಕೇಳಿದರೆ ಸಂದರ್ಭ. ನಂತರ ಆ ಬರ್ತದೆ, ಆ ಮೇನು ಯಾವುದಾದ್ರೂ 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ಇದು ಕೂಡ ಒಂದು ಸಂದರ್ಭ, ಟೋಟಲಾಗಿ 3 ಅಂಕ. ನಿಮಗೆ ಚಾಯ್ಸ್ ಇರ್ತವೆ ಅಥವಾ ಕ್ವಶನ್ ಇರ್ತವೆ, ನೀವು ಯಾವ್ದು ಬರ್ತದೆ ಅಂತ ಬರೀಬೇಕು. 32 ಈ ಮುಟ್ಟುವಿಕೆ ನಾನು ಊಹಿಸಿದ್ದನ್ನು ಮಾಡಿದೆ. ನೋಡ್ಕೊಳ್ಳಿ, ಕೇಳ್ತಾರೆ, ನಿಮ್ಮ ನಿರ್ಲಕ್ಷ್ಯ ಪ್ರಕಾರ ಬರ್ತದೆ, ಡೋಂಟ್ ವರಿ, ಅದೇ ರೀತಿ ಓದ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದರೆ ಚಾಲಕಿರ್ತೀನಿ, ಹೋಗ್ಬಿಟ್ಟು ನೋಡ್ಕೊಳ್ಳಿ. 33 ಈ ಅದೃಷ್ಟ ನಿನಗೂ ಇತ್ತಲ್ಲೇ. ಇದು ಕೂಡ ರಿಪೀಟ್ ಆಗ್ತದೆ ಕ್ವಶನು, ನೋಡ್ಕೊಳ್ಳಿ. ನಂತರ 34 ಕಬ್ಬಮಂ ಕಡಲ್ತೆ ಕಚ್ಚಳಿಯ ನೆತ್ತೆರ. ಇದು ಹಳೆಗನ್ನಡದಿಂದ ಕೇಳಿದ್ದಾರೆ. ಯಾವುದು? ತುಳುಗನ್ನಡ ಬೆಳ್ನೋಡಿ. ಸೊ ಕೇಳ್ತಾರೆ, ಹಳೆಗನ್ನಡ ಹೊಸಗನ್ನಡ 2 ಕೂಡ ಬರ್ತವೆ, ನೋಡ್ಕೊಳ್ಳಿ. ನಂತರ 35 ಈ ಮೇನು ಯಾವುದಾದ್ರೂ 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ಒಂದು ಸಂದರ್ಭ, ಟೋಟಲಾಗಿ 3 ಅಂಕ. 35 ಡ್ರೈವರನ್ನೇ ಎತ್ತಲಾಗಿ ಹೋದ, ಇಲ್ಲೇ ಇದ್ದನಲ್ಲ. ಇದು ಕೂಡ ಕೃಷ್ಣೇಗೌಡನ ಆನೆ ಮೇಲೆ ಕೇಳಿದ್ದಾರೆ, ಅರ್ಥ ಆಯ್ತಾ? ಎಷ್ಟರ ಮೇಲೆ ಓದ್ಕೊಳ್ಳಿ. 36 ಪ್ರಿನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಇದು ಕೂಡ ಕೃಷ್ಣೇಗೌಡನ ಆನೆ ಮೇಲೆ ಇದಕ್ಕೆ
ನಂತರ ಈ ವಿಭಾಗ ಇಲ್ಲಿ ಯಾವುದಾದ್ರು 2 ಪ್ರಶ್ನೆಗಳಿಗೆ 5-6 ಅಂಕಗಳು ತರಿಸಿ. ಇವು 4 ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 8 ಅಂಕ. ಮೇನಲ್ಲಿ ಇಲ್ಲಿ ಕೂಡ ಅಂತ 3 ಭಾಗ ಮಾಡ್ತಾರೆ. 37 ಪ್ರಮಾದವನದಲ್ಲಿ ರಾವಣ ಸೀತೆಯರ ನಡುವಿನ ನಡೆದ ಸಂಭಾಷಣೆಯನ್ನು ವಿವರಿಸಿ. ಇದು ಕೂಡ ರಿಪೀಟ್ ಆಗ್ತದೆ. ಯಾರು? ರಾವಣ ಸೀತೆ ನಡುವಿನ ಸಂಭಾಷಣೆ. 4 ಮಾರ್ಕ್ಸ್ಗೆ ನೋಡ್ಕೊಳ್ಳಿ. ಇದು ಸ್ವಲ್ಪ ಶಾರ್ಟಾಗಿ ಕೊಟ್ಟಿದ್ದೀನಿ, ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಇರಬೇಕು ಎಕ್ಸಾಮ್ನಲ್ಲಿ. ಮೇನ್ ಪಾಯಿಂಟ್ಸ್ ಇವೆಲ್ಲ ಆಯ್ತಾ. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಕೇಳ್ಬೋದು. ಅಂದರೆ 39 ನಗರದ ಜೀವನ ಯಾಂತ್ರಿಕ ಜೀವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿವೆ ವಿವರಿಸಿ. ಇದು ಕೂಡ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ನಂತರ 40ನೇ ಕ್ವಶನ್ನು, ಈ ಕೆಳಗಿನ ಪದ್ಯವನ್ನು ಅರ್ಥೈಸಿಕೊಂಡು ಕೆಲವರು ಎಲ್ಲ ಪ್ರಶ್ನೆಗೆ ಉತ್ತರಿಸಿ. ಒಂದು ಪದ್ಯ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡ್ಬಿಟ್ಟು ಕೆಳಗಿನ ಪ್ರಶ್ನೆ ಉತ್ತರಿಸಬೇಕು. ಅರ್ಥ ಆಯ್ತಾ. ಇಲ್ಲಿ ಚಾಯ್ ಇರ್ತದೆ, ಚಾಯ್ ಇರೋದ ನಮಗೆ ಬಂದು ಬರೀಬೇಕು, ಬರಲಿಲ್ಲ ಅಂದರೆ ಬೇರೆ ಕ್ವಶನ್ ಬರಿಬೋದು. ನೋಡ್ಕೊಳ್ಳಿ, ಕ್ವಶನ್ ಕೊಟ್ಟಿರ್ತಾರೆ. ಮುಂದೆ ಗಳಿಸಿದ ಪಾಪಿ ಯಾರು? ಒಂದು ಅಂಕ ಕೇಳ್ತಾರೆ. ಮುಂದೆ ಗಳಿಸಿದ ಪಾಪಿ ದುರ್ಯೋಧನ. ಇದನ್ನು ನಿಮ್ಮ ಅಧ್ಯಾಯದಿಂದ ಕೊಡ್ತಾರೆ, ನಿಮ್ಮ ಬುಕ್ಲಿ ಇರೋದು ಕೊಡ್ತಾರೆ. ಬೇರೆ ಕೊಡೋದು ಕಡಿಮೆ, ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ನಿಮ್ಮ ಬುಕ್ಲಿ ಇರೋದು ಕೊಡ್ತಾರೆ. ನೋಡ್ಕೊಳ್ಳಿ, ಪ್ರತಿಯೊಂದು ಆನ್ಸರ್ವೇ. ಇದನ್ನು ಪಾಸ್ ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಕ್ವಶನ್ನು, ಆ ಮೀನು ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ಅಂಕಗಳು ತರಿಸಿ. ಇಲ್ಲಿ ಕೂಡ 4 ಮಾರ್ಕ್ಸು. ಟೋಟಲಾಗಿ ಒಂದು ಕ್ವಶನು 4 ಮಾರ್ಕ್ಸು. 41 ಸಿಂಹಬಾಲದ ಕೋತೆಗಳು ಮತ್ತು ಹಾಡು ಹಕ್ಕಿಗಳಾದ ಅನಾನುಕೂಲಗಳು. ಯಾವ ಹಾಡುಗಳು 1 ಮಾರ್ಕ್ಸ್ ಕೇಳ್ಬೋದು. ವಿಶ್ಲಿಂಗ್ ಥ್ರಶ್ ಅಂತ ಕರೀತಾರೆ. ವಿಶ್ಲಿಂಗ್ ಥ್ರಶ್ಗಳು ಹಾಡು ಹಕ್ಕಿಗಳು ಆಗ್ತವೆ. ಇನ್ನು 32 ದನಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ವೆರಿ ಇಂಪಾರ್ಟೆಂಟು. ದನಿ ಹಾಗೂ ಹೊಳೆಯ ನಡುವಿನ ಸಮರ 4 ಮಾರ್ಕ್ಸ್ಗೆ. ಇನ್ನು ಅಂದರೆ ಈ ಮೇನು ಯಾವುದಾದ್ರು ಒಂದು ಪ್ರಶ್ನೆಗೆ 5-6 ಅಂಕಗಳು ತರಿಸಿ. ಇದು ಕೂಡ 4 ಮಾರ್ಕ್ಸು. ಒಂದು ಕ್ವಶನು, ಟೋಟಲಾಗಿ 4 ಮಾರ್ಕ್ಸು. 43 ನೋಡಿ, ನಿದ್ರೆ ಬಂಪರ್ನಲ್ಲಿದ್ದ ಡ್ರೈವರ್ ಪರಮಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಇದು ಕೂಡ ಕೃಷ್ಣೇಗೌಡ ನಾನೇ ಮೇಲೆ ಕೇಳಿದ್ದಾರೆ, ನೋಡ್ಕೊಳ್ಳಿ. ರಿಪೀಟ್ ಆಗ್ಬೋದು ಕ್ವಶನ್ಗಳು. ಇನ್ನು 44 ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು? ಇದು ಕೂಡ ನೋಡ್ಕೊಳ್ಳಿ. ಅದರ ವಿಭಾಗ ಬರ್ತದೆ. ಈ ವಿಭಾಗದಲ್ಲಿ ನಮಗೆ ಭಾಷೆ ಬಯಸ್ತದೆ. ಭಾಷೆ ಬಯಸಿದ್ರೇನು? ವ್ಯಾಕರಣ ಭಾಗ. ಅರ್ಥ ಆಯ್ತಾ. ವ್ಯಾಕರಣ ಭಾಗ. ಇಲ್ಲಿ ಕೂಡ ನಮಗೆ ಚಾಯ್ಸು, ಪ್ರತಿಯೊಂದರಲ್ಲಿ ಚಾಯ್ಸು. ಈ ಕ್ವಶನಲ್ಲಿ ಮತ್ತೆ ಚಾಯ್ಸು. ಅರ್ಥ ಆಯ್ತಾ. ಮೇನ್ ಕ್ವಶನಲ್ಲಿ ಚಾಯ್ಸು, ಜೊತೆಗೆ ಒಳಗಡೆ ಕ್ವಶನ್ ಒಳಗೂ ಚಾಯ್ಸು. ನೋಡಿ, ಕ್ವಶನ್ ನೋಡ್ತಾ ಹೋಗಿ. ವಿಭಾಗದಲ್ಲಿ ನಮಗೆ ಯಾವುದಾದ್ರು 4 ಸೂಚನೆಗಳನ್ನ ಉತ್ತರಿಸಿ. ಯಾವುದಾದ್ರು 4 ಬರಬೇಕು. ಅರ್ಥ ಆಯ್ತಾ. ಯಾವುದಾದ್ರು 4 ಬರಬೇಕು. ಪ್ರತಿಯೊಂದಕ್ಕೂ 2 ಅಂಕ ಇರ್ತದೆ. ಅರ್ಥ ಆಯ್ತಾ. ಪ್ರತಿಯೊಂದು 2 ಅಂಕ. ಟೋಟಲಾಗಿ 4 ಕ್ವಶನ್ನು 8 ಮಾರ್ಕ್ಸು. ಟೋಟಲ್ 8 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ ಇರ್ತದೆ. 45 ಕೆಳಗಿನ 2 ಪದಗಳ ನಾನಾರ್ಥಗಳನ್ನು ಬರೆಯಿರಿ. ನಾನಾರ್ಥ ಕೇಳಿದರೆ ಅವ್ರು 3 ಪದ ಕೊಟ್ಟಿರ್ತಾರೆ. ಆ 3 ಪದಕ್ಕೆ ನಾವು ಅದರಲ್ಲಿ 2 ಬರಬೇಕು. ಈ ರೀತಿ ನಮಗೆ ಅಥವಾ ಕ್ವಶನ್ ಇರ್ತವೆ. ತೋರೆ ಅನ್ನೋದು ತಿಳಿಸು ಆಗ್ತದೆ, ನದಿ ಆಗ್ತದೆ. ಗುರು ಅನ್ನೋದು ಗ್ರಹ, 2 ಮಾತ್ರೆ. ಶಿಕ್ಷಕ ದೊಡ್ಡದು ಎಲ್ಲ ಆಗ್ತವೆ. ವಾರದ ಹೆಸರು ಕೂಡ ಆಗ್ತದೆ. ಇನ್ನು ಕಲಿ ಎಂದಾಗ ಶೂರ, ಒಂದು ಯುಗ, ಕೊಳೆ ಬರ್ತದೆ. 46 ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಗುಣವಾಚಕಗಳು ಹುಸಿನಿದ್ದೆ ಅನ್ನೋದು ಹುಸಿ, ಗೂಗೆ ಮರಿ ಅನ್ನೋದು ಮರಿ ಆಗ್ತದೆ. ಬೆಳ್ಳಿ ಲೋಟ ಬೆಳ್ಳಿ ಆಗ್ತದೆ. ತುಂಬಾ ಈಸಿ ನೋಡಿ ಗುಣವಾಚಕ. ಅದ್ರ ಹಿಂದಿನ ಬರೀಬೇಕಷ್ಟೇ. ಹುಸಿನಿದ್ದೆಯಲ್ಲಿ ಹುಸಿ, ಗೂಗೆ ಮರಿಯಲ್ಲಿ ಗೂಗೆ, ಬೆಳ್ಳಿ ಲೋಟ ಬೆಳ್ಳಿ. 47 ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ. ಧಾತು ರೂಪ ನಿಂದರ ಅನ್ನೋದು ನಿಲ್ಲು, ಬಂದಿತು ಅನ್ನೋದು ಬರು, ಕುಣಿದ ಅನ್ನೋದು ಕುಣಿ ಆಗ್ತದೆ. 48 ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ. ಕಾಲ ಹಾಡುಗಳು ಅನ್ನೋದು ಭವಿಷ್ಯತ್ ಕಾಲ, ಕೇಳುತ್ತಾರೆ ವರ್ತಮಾನ ಕಾಲ, ಹೋದರು ಭೂತಕಾಲ. 49 ಕೆಳಗಿನ ಪದಗಳ 2 ವಿಭಕ್ತಿಗಳನ್ನು ಹೆಸರಿಸಿ. ದೂರಧೂಳ್ ಸಪ್ತಮಿ, ಮನೆಗೆ ಚತುರ್ಥಿ, ವಲ್ಲಭನ ಷಷ್ಠಿ. ಇನ್ನು 50 ಕೆಳಗಿನ ಪದಗಳ 2 ಸದ್ಭವ ರೂಪ ಬರೆಯಿರಿ. ಶ್ರೀ ಅನ್ನೋದು ಸಿರಿ, ಶಿರ ಅನ್ನೋದು ಸಿರ, ಶಿರ ಅನ್ನೋದು ಸೀರ, ರಾಯ ಅನ್ನೋದು ರಾಜ ಆಗ್ತದೆ. ನಂತರ ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ಕ್ವಶನ್ನು, ಯಾವುದಾದ್ರು ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ಪ್ರಬಂಧ ಇರ್ತದೆ, ಒಂದು ಕೊಟ್ಟಿರ್ತಾರೆ ಚಾಯ್ಸು. ನೀವು ಯಾವುದೋ ಒಂದನ್ನು ಬರಬೇಕು. ತುಂಬ ನೆನಪಿಟ್ಟು ಕ್ವಶನ್ಗಳಿವೆಲ್ಲ. ಮತದಾನದ ಮಹತ್ವ, ಪೀಠಿಕೆ ವಿಷಯವರನ್ನೇ ಉಪಸಂಹಾರ ಹಾಕಲೇಬೇಕು. 4 ಮಾರ್ಕ್ಸಿಗೆ ಕೇಳ್ತಾರೆ. ವಿಷಯವರನ್ನೇ ಉಪಸಂಹಾರ ಇದನ್ನು ಆದ್ಬಿಟ್ಟು ಇದನ್ನು ಓದ್ಕೋಬೋದು. ಉತ್ತರ ಸಹಿತವೇ, ಬರೀ ಕ್ವಶನ್ ಮಾತ್ರ ಇಲ್ಲ, ನೋಡ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಬರಬೇಕು. ನಾವು ಆಲ್ಮೋಸ್ಟ್ 1 ಅಥವಾ 2 ಪೇಜ್ ಬರೀರಿ. ಅರ್ಥ ಆಯ್ತಾ. ಟ್ರೈ ಮಾಡಿ 1 ಪೇಜ್ ಮೇಲೆ ಬರೀಬೇಕು. ಟ್ರೈ ಮಾಡಿ 2 ಪೇಜ್ ಬರೋಕ್ಕೆ. ನಂತರ ಕ್ರೀಡೆ ಮತ್ತು ನಮ್ಮ ಆರೋಗ್ಯ, ಇದು ಕೂಡ 4 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ರಿಯೆ ಮತ್ತು ಆರೋಗ್ಯ. ನಂತರ ಪತ್ರಲೇಖನ ಇರ್ತದೆ. ಪತ್ರಲೇಖನ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. 5 ಮಾರ್ಕ್ಸಿಗೆ ಅಲ್ಲ, 4 ಮಾರ್ಕ್ಸಿಗೆ ಕೇಳ್ತಾರೆ. ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ. ನಿಮಗೆ ಯಾವ್ದು ಬರ್ತದೆ ಅದು ಬರೀಬೇಕು. ಯಾವುದೊಂದು ಕುರಿತು ಪತ್ರಲೇಖನ ಬರೆಯಿರಿ. ಪ್ರಬಂಧ ಆಯಿತು. ನಂತರ ಪತ್ರಲೇಖನ. ಪ್ರಬಂಧ ಕೂಡ 4 ಮಾರ್ಕ್ಸಿಗೆ ಕೇಳ್ತಾರೆ. ಪತ್ರ ಕೂಡ 4 ಮಾರ್ಕ್ಸಿಗೆ ಕೇಳ್ತಾರೆ.
ನೋಡಿ ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ, ಕನ್ನಡ ರಾಜ್ಯೋತ್ಸವ ಪತ್ರ ಕೇಳಿದರೆ ಕನ್ನಡ ರಾಜ್ಯೋತ್ಸವ ಕೊಟ್ಟಿರ್ತಾರೆ, ಅವ್ರು ಕೊಟ್ಟಿರ್ತಾರೆ ಇಂದ ಇವರಿಗೆ, ಇವರಿಂದ ಇವರಿಗೆ ಅವ್ರು ಕೊಟ್ಟಿರ್ತಾರೆ, ಅವ್ರೇನು ಕೊಟ್ಟಿದ್ದಾರೆ ಅದೇ ರೀತಿ ಬರೀಬೇಕು. ಉತ್ತರ ಕೂಡ ಇದೆ ನೋಡ್ಕೊಳ್ಳಿ. ಆಲ್ಮೋಸ್ಟು ನಿಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಲ್ಲಿ ಯಾವ ರೀತಿ ಹೇಳಿದ್ದಾರೆ, ಅಥವಾ ನೀವು ಶಾಲೆಯಿಂದ SLCಯಿಂದ ಯಾವ ರೀತಿ ಬರ್ತಾ ಬಂದಿದ್ದೀರಾ ಅದೇ ರೀತಿ ಬರೀರಿ, ಅರ್ಥಾಯ್ತಾ. ಸೊ ಬೇರೆ ಓದಿದ್ರೆ ನಮಗೆ ಕನ್ಫ್ಯೂಸ್ ಆಗ್ತೀರಾ. ಸೊ ಇಲ್ಲಿವರೆಗೆ SLCಯಿಂದ ಯಾವುದರಲ್ಲಿ ಬರೆದಿದ್ದೀರಾ ಅದೇ ರೀತಿ ಬರೀರಿ, ನಡೆಯುತ್ತೆ, ಪರವಾಗಿಲ್ಲ, ಬರಿಬೋದು. ವ್ಯವಹಾರಿಕ ವ್ಯಕ್ತಿಕ ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಹೇಳಿದ್ದಾರೆ, ನಿಮ್ಮ ಶಾಲೆ ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿ ಬರೀರಿ. ಇನ್ನು ವ್ಯವಹಾರಿಕ ಇರ್ತದೆ, ಜಿಲ್ಲಾಧಿಕಾರಿಗೆ ಬರೆದ ಪತ್ರ ಇದು, ಜಿಲ್ಲಾಧಿಕಾರಿಗಳು ಧಾರವಾಡ ಇವರಿಗೊಂದು ಪತ್ರ ಬರೆಯಿರಿ. ನೋಡ್ಕೊಳ್ಳಿ, ಇದು ಕೂಡ ಆನ್ಸರ್ ಇದೆ. ಸೊ ತುಂಬಾ ಕರೆಕ್ಟಾಗಿ ಬರಬೇಕು. ಇವರಿಂದ ಇವರಿಗೆ, ಮಾನ್ಯರಿಗೆ ವಿಷಯ ಜೊತೆಗೆ ವಿಷಯವನ್ನು ಬರೀಬೇಕು, ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ, ಈ ರೀತಿ ವ್ಯವಹಾರಿಕ ಪತ್ರದಲ್ಲಿ ಬರೀಬೇಕು. ಸೊ ಇಷ್ಟು ಇನ್ನು ಪ್ರಶ್ನೆ ಪತ್ರಿಕೆ ಎಲ್ಲ ಚಾನಲ್ ನಿಮಗೆ ಎಲ್ಲ ಎಕ್ಸಾಮ್ ಹಾಕಿರ್ತೀನಿ, ನಿಮ್ಮೊಂದು ಪೂರ್ವ ಪರೀಕ್ಷೆಗೆ ಎಲ್ಲ ಹಾಕಿರ್ತೀನಿ, ಎಲ್ಲ ವಿಷಯದ ಹಾಕಿರ್ತೀನಿ, ಆರ್ಟ್ಸು ಕಾಮರ್ಸ್ ಸೈನ್ಸು. ಜಸ್ಟು ಚಾನಲ್ಗೆ ಬಿಟ್ಟು ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ ವೇಟ್ ಮಾಡಿ, ಅನಾಲಿಸಿಸ್ ಮುಖಾಂತರ ನಿಮಗೆ ಇಂಪಾರ್ಟೆಂಟ್ ಆಗ್ತೀನಿ, ಪ್ಲೀಸ್ ಒಂದು ಪ್ರಶ್ನೆ ಹಾಕ್ತೀನಿ, ಸೊ ಕ್ವಶನ್ ಪೇಪರ್ ಹಾಕ್ತೀನಿ, ವೇಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.